ಶ್ರೀನಿವಾಸನೆ ಭಕ್ತಪೋಷಣೆ ಜ್ಞಾನಿಕುಲಗಳಿಗ ಭಯದಾಯಕ ದೀನಬಾಂಧವ ನೀನೆಯನ ಮನದರ್ಥ ಪೂರೈಸೋ ಅನುಪಮೋಪಮ ಜ್ಞಾನ ಸಂಪತ್ತು ವಿನಯಪೂರ್ವಕ ಇತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ಜನುಮ ಜನುಮಗೆ ಮರೆಯಬೇಡವೋ ಶೇಷಗಿರಿವಾಸ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಶ್ರೀನಿವಾಸ ತನ್ನ ಮಹಾ ಸಾಮ್ರಾಜ್ಯದಲ್ಲಿ ಈ ಅಲ್ಪನಿಗೆ ಒಂದು ಸ್ಥಾನ ಕಲ್ಪನೆ ಮಾಡಿ ಅಲ್ಲಿ ಇಟ್ಟುಕೊಂಡಾಗ ನನಗೊಂದು ಆಲೋಚನೆ ಬಂತು. ನಾನು ಸ್ವತಃ ಹಿಂದೂ ದೇಶ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಅಂದರೆ ಇಷ್ಟವುಳ್ಳವನು, ಒಂದು ರೀತಿ RSS ಸ್ವಭಾವವುಳ್ಳವನು. ನನಗೆ ಹಿಂದೂ ಧರ್ಮದ ಜಾಗೃತಿ ಆಗಬೇಕು, ಹಿಂದೂಗಳೆಲ್ಲ ಒಂದಾಗಬೇಕು, ಜಾತ್ಯತೀತವಾಗಿ. ನಮ್ಮಪ್ಪ ಶ್ರೀನಿವಾಸ ಮಾಡ್ತಾ ಇದ್ದಾನೆ, ಅದನ್ನು ಇನ್ನೂ ವಿಸ್ತಾರವಾಗಿ ಮಾಡಬೇಕು ಅಂತಂದಾಗ ಆ ಪರಬ್ರಹ್ಮ ಶ್ರೀನಿವಾಸನೇ ಸೂಚನೆ ಕೊಟ್ಟ, ಒಂದು ಕೆಲಸ ಮಾಡು, ನನ್ನ ಕಲ್ಯಾಣಗಳನ್ನು ಎಲ್ಲ ಕಡೆ ಮಾಡು ಅಂತ ಆಜ್ಞೆ ಮಾಡಿದ. ನನ್ನ ಕಲ್ಯಾಣಕ್ಕೆ ಎಲ್ಲರೂ, ಈಗ ಕೇವಲ ತಿರುಮಲೆಯಲ್ಲಿ ಬೆಟ್ಟದ ಮೇಲೆ ಗುಡಿಯಲ್ಲಿ ಮಾತ್ರ ಆಗ್ತದೆ, ಹಾಗಲ್ಲ, ಊರಿಗೆ ನನ್ನ ಶ್ರೀನಿವಾಸ ಕಲ್ಯಾಣ ಆಗಬೇಕು. ಆದಾಗ ಜನರ ಏಕೀಕರಣ ಆಗ್ತಾರೆ, ಎಲ್ಲರೂ ಭಕ್ತಿಯ ಸಮುದ್ರದಲ್ಲಿ ಮುಳುಗುತ್ತಾರೆ. ನನ್ನ ಬಗ್ಗೆ ಅಭಿಮಾನ ತಾಳುವುದರೊಟ್ಟಿಗೆ ಹಿಂದೂ ದೇಶದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ ಆದರ ತಾಳ್ತಾರೆ. ಅದಕ್ಕೆ ತಕ್ಕಂತೆ ಶ್ರೀನಿವಾಸ ಕಲ್ಯಾಣ ರೂಪಕಲ್ಪನೆ ಮಾಡುವಂಥ ಒಂದು ರೀತಿಯಿಂದ ಆಜ್ಞೆ ಮಾಡಿದ. ಆ ಪ್ರಭುವಿನ ಆಜ್ಞೆಗೆ ಬದ್ಧನಾಗಿ ಶ್ರೀನಿವಾಸ ಕಲ್ಯಾಣವನ್ನು ಒಳ್ಳೆಯ ಗಾಯಕರನ್ನಿಟ್ಟುಕೊಂಡು ರೆಕಾರ್ಡಿಂಗ್ ಮಾಡೋದಾಯಿತು. ಅದಕ್ಕೆ ತಕ್ಕಂತೆ ಸ್ವಾಮಿಯ ವಿಗ್ರಹಗಳನ್ನು ತೊಗೊಂಡು ಹೋಗಿ ಹಳ್ಳಿಗೆ, ಊರಿಗೆ ಶ್ರೀನಿವಾಸ ಕಲ್ಯಾಣ. ಆ ಶ್ರೀನಿವಾಸ ಕಲ್ಯಾಣದ ಪ್ರಚಾರದಿಂದ ಇವತ್ತು ಸಾವಿರ ಭಜನಾ ಮಂಡಳಿಗಳು ತಯಾರಾದವು. ಎಲ್ಲ ಊರುಗಳಲ್ಲಿ, ಎಲ್ಲ ಕಡೆಯಲ್ಲಿ ಎಲ್ಲರೂ ಶ್ರೀನಿವಾಸ ಕಲ್ಯಾಣ ಮಾಡ್ತಕ್ಕಂಥ ಒಂದು ಭಾಗ್ಯಕ್ಕೆ ಭಾಗ್ಯಗಳಾದರು. ಇವತ್ತು ಎಲ್ಲದಕ್ಕಿಂತಲೂ ಮಿಗಿಲಾದ ಆನಂದ ಅಂದರೆ, ಅವತ್ತೇನು ಶ್ರೀನಿವಾಸ ತನ್ನ ಮಹಾ ಸಾಮ್ರಾಜ್ಯದಲ್ಲಿರುವಾಗ ಶ್ರೀನಿವಾಸ ಕಲ್ಯಾಣಕ್ಕೊಂದು ರೂಪಕಲ್ಪನೆ ಕೊಡಿಸಿ ಯಾವ ರಾಗಗಳಲ್ಲಿ ಹಾಡುಗಳನ್ನು ಸಂಯೋಜನೆ ಮಾಡಿಸಿದ್ನೋ ಅದೇ ರಾಗದಲ್ಲಿ ಇವತ್ತು ವಾದ್ಯ ಸಂಯೋಜಕರಾದ ಜಗದೀಶ್ ಕುರ್ತಕೋಟಿ ಅವರು ಅದನ್ನೇನೂ ಚೇಂಜ್ ಮಾಡದಲೇ ಒಳ್ಳೆ ಸುಂದರವಾದ ಆರ್ಕೆಸ್ಟ್ರಾವನ್ನು ಇಟ್ಟುಕೊಂಡು ಹಾಡಿನ ಅದಕ್ಕೆ ರಾಗ ಸಂಯೋಜನೆ ಬಿಡಿಸ್ಕೊಟ್ಟಿದ್ದಾರೆ. ಅದನ್ನು ಅತ್ಯಂತ ಅಪೂರ್ವವಾದ ರೀತಿಯಲ್ಲಿ ರಾಗಿಣಿ ಸನತ್, ರೂಪಶ್ರೀ ಪ್ರಭಂಜನ, ಅನುಷಾ ರಾಘವೇಂದ್ರ ಅವರು ಮಧುರವಾಗಿ ಹೇಳಿದ್ದಾರೆ. ಅದನ್ನು ನಾನು ಕೇಳಿದೆ, ಆನಂದ ಆಗಿದೆ ನಿಜವಾಗಿ. ಎಷ್ಟು ಪುಣ್ಯಾತ್ಮರು. ಶ್ರೀನಿವಾಸನ ಕಲ್ಯಾಣದ ಹಾಡುಗಳನ್ನು ಹೇಳಬೇಕಾದ್ರೆ ಅದು ಸಾಮಾನ್ಯರ ಮಾಡಿದ್ದಲ್ಲ, ಯಾರೋ ಸಿನಿಮಾ ರೈಟರ್ ಮಾಡಿದ್ದಲ್ಲ. ಜ್ಞಾನದಿಂದ ಭಗವಂತನನ್ನು ಕಣ್ಣಾರೆ ಕಂಡು ಆ ಆನಂದವನ್ನು ಅನುಭವಿಸಿರತಕ್ಕಂಥ ಅಪರೋಕ್ಷ ಜ್ಞಾನಿಗಳಾದ ದಾಸರು ಮಾಡಿರ್ತಕ್ಕಂಥದ್ದು. ಪುರಂದರದಾಸರು, ವಿಜಯರಾಯರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಸನ್ನ ವೆಂಕಟ ವಿಠ್ಠಲರು, ತಂದೆ ವೆಂಕಟೇಶ ವಿಠ್ಠಲರು, ಅನಂತಾದ್ರೀಶರು, ಇವರೇ ಮೊದಲಾದ ಮಾಡಿದ ಹಾಡುಗಳನ್ನು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಅದಕ್ಕೆ ರೂಪಕಲ್ಪನೆಯನ್ನು ಕೊಡ್ತಾ ಇದ್ದಾರೆ. ಇದು ಸರ್ವತ್ರ ಪ್ರಚಾರ ಆಗಬೇಕು, ಇದನ್ನು ಎಲ್ಲರೂ ಅನುಭವಿಸಬೇಕು, ಎಲ್ಲರೂ ಆನಂದ ಪಡಬೇಕು ಅಂತ ಮನಸಾರ ನಾನು ಆ ಶ್ರೀನಿವಾಸ ಪರಬ್ರಹ್ಮನನ್ನು ಕೇಳಿಕೋತಾ ಇದ್ದೇನೆ. ಖಂಡಿತ ಇದು ಯಶಸ್ಸನ್ನು ಕಾಣುತ್ತದೆ, ದೇಶಾದ್ಯಂತ ಜನರಲ್ಲಿ ಧಾರ್ಮಿಕ ಪ್ರಬೋಧೆಯನ್ನು ಉಂಟು ಮಾಡ್ತದೆ ಅಂತ ನಂಬುತ್ತಾ ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ರಾಗಿಣಿ ಸನತ್ ಅವರಿಗೂ, ರೂಪಶ್ರೀ ಪ್ರಭಂಜನ ಅವರಿಗೂ, ಅನುಷಾ ರಾಘವೇಂದ್ರ ಅವರಿಗೂ, ಈ ವಾದ್ಯ ಸಂಯೋಜನೆ ಮಾಡಿರ್ತಕ್ಕಂಥ ಜಗದೀಶ್ ಕುರ್ತಕೋಟಿ ಅವರಿಗೂ ಶ್ರೀನಿವಾಸ ಪ್ರಭು ಎಲ್ಲ ರೀತಿಯಿಂದಲೂ ಕಲ್ಯಾಣವನ್ನು ಮಾಡಲಿ. ಅವರ ಜೀವನವನ್ನು ಕಲ್ಯಾಣಮಯವನ್ನಾಗಿ ಮಾಡುವುದರೊಟ್ಟಿಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಟ್ಟು ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ಸದ್ಧರ್ಮಗಳಲ್ಲಿ ಆಸಕ್ತಿಯನ್ನು ಉಂಟು ಮಾಡಲಿ ಅಂತ ಕೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.